ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನವೋದಯ ಅಪ್ಲಿಕೇಶನ್ ಯಾವ ಥರ ಆಗಬೇಕು ಅಂತ ಹೇಳಿದಾಗ ತಿಳಿಸ್ಕೊಡ್ತಾ ಇದ್ದೀನಿ. ನವೋದಯ ಅಪ್ಲಿಕೇಶನ್ನು ಈ ತಿಂಗಳು 27 ತನ ಎಕ್ಸ್ಟೆಂಡ್ ಆಗಿದೆ. ನಾವಿಲ್ಲಿ ನೋಡ್ಬೋದು ನವೋದಯ ಅಂತ ಟೈಪ್ ಮಾಡಿ. ಓಕೆ, ಇಲ್ಲಿ JNVST ಕ್ಲಾಸ್ 6 ಇದೇನು ಲಿಂಕ್ ಸ್ಟಾರ್ಟಿಂಗ್ ಕಾಣಿಸ್ತಾ ಇದೆಯಲ್ಲ, ಸಮಿತಿ ಅಂತ, ನವೋದಯ ವಿದ್ಯಾಲಯ ಸಮಿತಿ ಅಂತ ಏನು ಕಾಣಿಸುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಫಸ್ಟ್ ಲಿಂಕಾ ಸೆಕೆಂಡ್ ಲಿಂಕ್ ನಾವು ನೋಡ್ಬೋದು. ಸ್ಟಾರ್ಟಿಂಗ್ ಇದು ಆಲ್ರೆಡಿ ಈ ಮಂತ್ 13ಗೆ ಲಾಸ್ಟ್ ಇತ್ತು, ಬಟ್ ಅಗೇನ್ ಮತ್ತೆ ಎಕ್ಸ್ಟೆಂಡ್ ಆಗಿದೆ. ಯಾಕಂದ್ರೆ ಇದು ಆಲ್ ಓವರ್ ಇಂಡಿಯಾ ಸೇಮ್ ಒಂದೇ ವೆಬ್ಸೈಟ್ ಇರೋದ್ರಿಂದ ಇದು ಬೇಗ ಬೇಗ ಕ್ಲಿಕ್ ಆಗ್ತಾ ಇರಲಿಲ್ಲ. ಸೊ ದಟ್ಸ್ ವೈ ಏನಾಗಿದೆ, ಅಪ್ಲಿಕೇಶನ್ ಎಕ್ಸ್ಟೆಂಡ್ ಆಗಿದೆ ಅಪ್ ಟು 27ವರೆಗೂ. ಓಕೆ, ನಾವಿವಾಗ ಅಪ್ಲಿಕೇಶನ್ ಹಾಕೋಣ. ಓಕೆ, ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲ ನೋಡಿ, ಕ್ಯಾಂಡಿಡೇಟ್ ಕಾರ್ನರ್ ಅಂತ ಇದೆಯಲ್ಲ, ಕ್ಲಿಕ್ ಫಾರ್ ರಿಜಿಸ್ಟ್ರೇಷನ್ ಫಾರ್ ಕ್ಲಾಸ್ 5 GNVST ಅಂತಿದೆ. 2016 ಅಂಡ್ 26 ಅಂಡ್ 17 ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಏನೇನೆಲ್ಲ ಬೇಕು ಅಂತ ಸಹ ನಾನು ಇದ್ರಲ್ಲಿ ತಿಳಿಸ್ಕೊಡ್ತೀನಿ. ಯಾವ ಥರ ಅಪ್ಲೈ ಮಾಡೋದು ಅಂತ ನೀಟಾಗಿ ನೋಡ್ಕೊಳ್ಳಿ. ನಿಮ್ಮ ಒಂದು ಸ್ಟೂಡೆಂಟ್ಸ್ ಅಥವಾ ನಿಮ್ಮ ಒಂದು ಮಕ್ಕಳಿದ್ರೆ ಅಪ್ಲೈ ಮಾಡಿ. ದಿಸ್ ಇಸ್ ಲಾಸ್ಟ್ ಡೇಟ್ ಅಂತ, ಈ ತಿಂಗಳು 27 ಲಾಸ್ಟ್ ಡೇಟ್ ಅಂತ ಹೇಳ್ತೀನಿ. ಓಕೆ, ನೋಡಿದ್ವಲ್ಲ ನಾವು 27 ಲಾಸ್ಟ್ ಡೇಟ್ ಅಂತ. ಇಲ್ಲಿ ನಾವು ನೋಡ್ಬೋದು, last date to apply 27/8/2005 and date of exam will be communicated later and declaration of result will be communicated later. ಇದೆಲ್ಲ ಏನೊಂದು ಅಪ್ಲಿಕೇಶನ್ ಅಷ್ಟೇ. ಇವಾಗ ಒಂದು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಯಾವಾಗ ಎಕ್ಸಾಮ್ ಬಿಡ್ತಾರೆ, ನಿಮ್ಮ ಕಾಲ್ ಟಿಕೆಟ್ ಎಲ್ಲ ಯಾವಾಗ ಸಿಗುತ್ತೆ ಅಂತ ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಇಲ್ಲಿ ನಾವು ಫಸ್ಟಿಗೆ ಇಲ್ಲಿ ನೋಡ್ಬೋದು, ದ ಕ್ಯಾಂಡಿಡೇಟ್ ಆಸ್ ಆಲ್ರೆಡಿ ಪಾಸ್ಡ್ ಸ್ಟಡೀಸ್ ಕ್ಲಾಸ್ 5th prior to session 2025 or 25-26 ಅಂತ ಇದೆ. ಅದರಲ್ಲಿ ಆಲ್ರೆಡಿ ಪಾಸ್ ಆಗಿದಾರ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋ ಅಂತ ಹಾಕಿ. ಓಕೆ, ಅದರ್ವೈಸ್ ನೀವು ಇಲ್ಲಿ ಎಸ್ ಅಂತ ಹಾಕಿದ್ರೆ ಯು ಆರ್ ನಾಟ್ ಎಲಿಜಿಬಲ್ ಅಂತ ಬರುತ್ತೆ. ಎಸ್ ಅಂತಂದ್ರೆ ಆಲ್ರೆಡಿ 5ನೇ ಕ್ಲಾಸ್ ಪಾಸ್ ಆಗಿದ್ದಾರೆ ಅಂತ ಅದ್ರ ಅರ್ಥ. ಓಕೆ, ಈಗ ಇನ್ನ ಓದ್ತಿರೋರಿಗೆ ಅಷ್ಟೇ ಇದು. ಇವಾಗ ಯಾರು 5ನೇ ಕ್ಲಾಸ್ 5th ಸ್ಟ್ಯಾಂಡರ್ಡ್ ಯಾರು ಓದ್ತಾ ಇರ್ತಾರೋ ಅವ್ರಿಗಷ್ಟೇ ಈ ಒಂದು ಅಪ್ಲಿಕೇಶನ್ ಎಲಿಜಿಬಲ್ ಅಥವಾ ನೀವೇನಾದ್ರೂ ಮತ್ತೊಂದ್ಸಲ ರಿಪೀಟ್ ಬರೀಬೇಕು ಅಂತಂದ್ರೆ ಅವ್ರಿಗೆ ಎಲಿಜಿಬಲ್ ಆಗಲ್ಲ. ಓಕೆ, ಓನ್ಲಿ ಫಸ್ಟ್ ಟೈಮ್ ಅವರಿಗಷ್ಟೇ ಎಲಿಜಿಬಲ್ ಆಗೋದು. 5th ಸ್ಟ್ಯಾಂಡರ್ಡ್ ಅವರು ಇವಾಗ ಆಲ್ರೆಡಿ ಈ ಒಂದು ವರ್ಷದಲ್ಲಿ 5th ಸ್ಟ್ಯಾಂಡರ್ಡ್ ಇರಬೇಕು, ಆ ಒಂದು ಸ್ಟೂಡೆಂಟ್ಸ್ಗಷ್ಟೇ ಅಪ್ಲೈ ಆಗುತ್ತೆ. ಓಕೆ, ನೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್, ದ ಕ್ಯಾಂಡಿಡೇಟ್ಸ್ ಆಸ್ ಅಪಿಯರ್ಡ್ ಇನ್ JNVST ಅರ್ಲಿಯರ್, ಯಾವಾಗ್ಲಾದ್ರೂ ಮುಂಚೆ ಇದಕ್ಕೂ ಒಂದ್ಸಲಿ ಬರ್ದಿದ್ರಾ ಏನೋ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದಕ್ಕೂ ಸಹ ನೋ ಅಂತ ಕ್ಲಿಕ್ ಮಾಡಿ. ಅದರ್ವೈಸ್ ನೀವು ಇಲ್ಲಿ ಸಹ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಇದು ಸಮೇತ ಸೇಮ್ ನೋಡಿ, ಇಲ್ಲಿ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಅಪ್ಲೈ ಅಂತ ತೋರಿಸಿದೆ. ಸೊ ದಟ್ಸ್ ವೈ ನೀವು ನೋ ಅಂತ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್, ಹ್ಯಾವ್ ಯು ರೀಡ್ ದ ಪ್ರೋಸ್ಪೆಕ್ಟಸ್ ಅಂದ್ರೆ ಇಲ್ಲಿ ನೋಡ್ಬೋದು, ಇದರಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ. ಓಕೆ, ಏನೆಲ್ಲ ಬೇಕು ಅಪ್ಲೈ ಮಾಡೋದಕ್ಕೆ ಅಂತ ನಾವು ನೋಡೋಣ. ಇಲ್ಲಿ ಏನೆಲ್ಲ ಇನ್ಸ್ಟ್ರಕ್ಷನ್ಸ್, ನಮಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ. ಲಾಸ್ಟ್ ಡೇಟ್ ಯಾವಾಗ ಅಪ್ಲೈ ಮಾಡೋದು, ನೆಕ್ಸ್ಟು ಏನೆಲ್ಲ ಬೇಕಿದಕ್ಕೆ ಅಂತ ಇದೆ. ಓಕೆ, ಇಲ್ಲಿ ನಾವು ನೋಡ್ಬೋದು ಎಷ್ಟೆಷ್ಟು ಮೊರಾರ್ಜಿ ಕಾಲೇಜಸ್, ಮೊರಾರ್ಜಿ ಸ್ಕೂಲ್, ನವೋದಯ ಸ್ಕೂಲ್, ಸಾರಿ ಮೊರಾರ್ಜಿ ಅಲ್ಲ ನವೋದಯ ಸ್ಕೂಲ್ಗಳಿದಾವೆ ಅಂತ ನಾವು ನೋಡ್ಬೋದು. ಯಾವ್ಯಾವ ಡಿಸ್ಟಿಕ್ ಯಾವ ಸ್ಟೇಟಲ್ಲಿ ಎಷ್ಟೆಷ್ಟಿದೆ ಅಂತ. ನೆಕ್ಸ್ಟ್ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾವು ಮೇನಾಗಿ ಬೇಕಾಗಿರೋದು ಅದೇ ಅಲ್ವಾ. ಫಸ್ಟ್ ಇದು ಏನಾಯಿತು, 11 ಏಪ್ರಿಲ್ಗೆ ನಿಮಗೆ ಎಕ್ಸಾಮ್ ಇದೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಏನಾದರೂ ಇನ್ಫಾರ್ಮೇಷನ್ ಇತ್ತು ಅಂದರೆ ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಯಾವ ಥರ ಅಪ್ಲೈ ಮಾಡೋದು ಅಂತ ತಿಳಿಸಿದ್ದಾರೆ. ಇಲ್ಲಿ ನೋಡ್ರಿ, ದ ಪ್ರೊಸೆಸ್ ಫಾರ್ ಅಡ್ಮಿಷನ್ ಆಫ್ ದ ಅಪ್ಲಿಕೇಶನ್ ಆಫ್ JNV ಸೆಲೆಕ್ಷನ್ ಟೆಸ್ಟ್ ಹ್ಯಾಸ್ ಬಿನ್ simplified through the online process. Registration can be done free of cost through the admission portal of NVS linked through ಈ ಒಂದು ಲಿಂಕ್ ಓಪನ್ ಮಾಡಿಬಿಟ್ಟು ಫ್ರೀ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ ಹೇಳಿದ್ದಾರೆ. ಓಕೆ, candidates and parents have to candidates and parents have to through the notification of come posted and ensures the fulfillment of eligibility criteria. Okay, the following documents of soft form, ಇದೊಂದು ಏನೇನು ಅಪ್ಲಿಕೇಶನ್ ಆಗೋದಕ್ಕೆ ಏನೇನು ಒಂದು ಸಾಫ್ಟ್ ಕಾಪಿಗಳು ಬೇಕಪ್ಪ ಅಂದರೆ, ಒಂದು ಫೋಟೋ ಬೇಕು ಸ್ಟೂಡೆಂಟ್, ಸಿಗ್ನೇಚರ್ ಆಫ್ ದಿ ಪೇರೆಂಟ್ ಸಿಗ್ನೇಚರ್ ಬೇಕು. ನೆಕ್ಸ್ಟ್ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಒಂದು ಸಿಗ್ನೇಚರ್ ಬೇಕು. ನೆಕ್ಸ್ಟ್ ಆಧಾರ್ ಡೀಟೇಲ್ಸ್ ಅಂಡ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಅಂಡ್ ಇಶ್ಯೂಡ್ ಬೈ ದ ಕಾಂಪಿಟೆಂಟ್ ಗವರ್ನಮೆಂಟ್ ಅಥಾರಿಟಿ, ಆ ಒಂದು ಯಾವ ಸ್ಟೇಟಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರಾಗಿರ್ತಾರೋ ಅವ್ರ ಕಡೆಯಿಂದ ರಿಜಿಸ್ಟರ್ ಆಗಿರಬೇಕು. ಓಕೆ, ನೆಕ್ಸ್ಟ್ ಆಧಾರ್ ಡೀಟೇಲ್ಸ್ ಬೇಕಾಗುತ್ತೆ. ನೆಕ್ಸ್ಟ್ ಬೇಸಿಕ್ ಆಗಿ ಬೇಕಾಗಿರ್ತಕ್ಕಂಥ ಒಂದು ಡಿಸ್ಟಿಕ್, ನೆಕ್ಸ್ಟ್ ಆಧಾರ್ ನಂಬರು, ನೆಕ್ಸ್ಟ್ ಇದೆಲ್ಲ ಫಿಲ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ. ನೆಕ್ಸ್ಟ್ ಇಷ್ಟು ಅಪ್ಲಿಕೇಶನ್ ಹಾಕೋದಕ್ಕೆ ಮೇಯ್ನ್ ಆಗಿ ಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ನಾವು ನೋಡೋಣ ಇಲ್ಲಿ ಏನೇನು ಬೇಕಂತ.
ರಿಸಲ್ಟ್ ಎಲ್ಲ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ಸಹ ಇದರಲ್ಲಿದೆ. ನಾವು ನೋಡ್ಬೋದು ರಿಸಲ್ಟ್ ಆಫ್ JNV ಸೆಲೆಕ್ಷನ್ ಆಫ್ ಟೆಕ್ಸ್ಟ್ ಇಸ್ ಎಕ್ಸೆಪ್ಟೆಡ್ ಟು ದಿ ಅನೌನ್ಸ್ ಬೈ ದ ಎಂಡ್ ಆಫ್ ಮಾರ್ಚಲ್ಲಿ ಅನೌನ್ಸ್ ಆಗುತ್ತೆ ಅಂತ ತೋರಿಸಿದ್ದಾರೆ. ಓಕೆ, ನೆಕ್ಸ್ಟ್ ನಮ್ದು ಏನೇ ಒಂದು ಇದ್ರದ್ದು ಏನೇ ಇನ್ಫಾರ್ಮೇಶನ್ ನಮಗೆ ಮುಂದೆ ಬೇಕಂತಂದ್ರೆ ಈ ಒಂದು ವೆಬ್ಸೈಟಲ್ಲೇ ನಾವು ಏನು ಮಾಡಬೇಕು, ಹೋಗಿ ಚೆಕ್ ಮಾಡಬೇಕು. ಓಕೆ, ಅದರ್ವೈಸ್ ನಮಗೆ ಇನ್ಫಾರ್ಮೇಶನ್ ಸಿಗಲ್ಲ. ನೆಕ್ಸ್ಟು ಇಷ್ಟು ಬೇಕಾಗಿರೋದು ನಮಗೆ ಮೇನ್ ಆಗಿ. ನೆಕ್ಸ್ಟ್ ಯಾರೆಲ್ಲ ಎಲಿಜಿಬಲ್ ಇದಾರಂತ ಈ 2025-26 ಯಾರು ಓದ್ತಾ ಇದ್ದಾರೋ ಆ ಒಂದು ಮಕ್ಕಳು ಮಾತ್ರ ಎಲಿಜಿಬಲ್ ಆಗಿರ್ತಾರೆ. ಅದರ್ವೈಸ್ ಮತ್ತೆ ಯಾರು ಎಲಿಜಿಬಲ್ ಆಗಲ್ಲ. ಮತ್ತೆ ಒಂದ್ಸಲ ಆಲ್ರೆಡಿ ಬರ್ದಿರೋ ರಿಪೀಟರ್ ಸಹ ಎಲಿಜಿಬಲ್ ಆಗಲ್ಲ. ಓನ್ಲಿ 5th ಸ್ಟ್ಯಾಂಡರ್ಡ್ 2025-26. ಓಕೆ, ನೆಕ್ಸ್ಟ್ ರೂರಲ್ ಏನಾರು ಇತ್ತು ಅಂತಂದ್ರೆ ಅವ್ರಿಗೆ 75 ರಿಸರ್ವೇಶನ್ ಇರುತ್ತೆ. ನೆಕ್ಸ್ಟ್ SC/STಗೆ ಸಹ ರಿಸರ್ವೇಶನ್ ಇರುತ್ತೆ. ರಿಸರ್ವೇಶನ್ ಸೀಟ್ಸ್ ಇದೆಲ್ಲ. ಓಕೆ, ರೂರಲ್, ನೆಕ್ಸ್ಟ್ SC/ST ಕ್ಯಾಂಡಿಡೇಟ್ಸ್ ಇವರಿಗೆಲ್ಲ ರಿಸರ್ವೇಶನ್ ಇರುತ್ತೆ. ನೆಕ್ಸ್ಟು ಇಲ್ಲಿ ನೋಡ್ಬೋದು ಡಾಕ್ಯುಮೆಂಟ್ ಟು ಬಿ ಸಬ್ಮಿಟೆಡ್ ಆಫರ್ ದ ಸೆಲೆಕ್ಷನ್ ಆದ್ಮೇಲೆ ಏನೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕಂತ. ರೆಸಿಡೆನ್ಸ್ ಸರ್ಟಿಫಿಕೇಟ್, ಪ್ರೂಫ್ ಆಫ್ ಬರ್ತ್ ಸರ್ಟಿಫಿಕೇಟ್, ನೆಕ್ಸ್ಟು ಇವನ್ನೆಲ್ಲ ಇದು ಮಾಡ್ಬೇಕು. ಓಕೆ, ಸೆಲೆಕ್ಷನ್ ಪ್ರೋಸೆಸ್ ಇದೆ. ಫಸ್ಟ್ ನಾವು ಅಪ್ಲೈ ಮಾಡೋಣ, ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಅಂತ. ಇನ್ನು ನೆಕ್ಸ್ಟ್ ಇನ್ನು ಪ್ರೋಸೆಸ್ಸಿಗೆ ಹೋಗೋಣ. ನೆಕ್ಸ್ಟ್ ಏನಾದ್ರು ಇತ್ತು ಅಂತಂದರೆ ನಾನು ನಿಮಗೆ ಹೇಳ್ತೀನಿ. ಓಕೆ, ಏನಾದರೂ ಇನ್ಫಾರ್ಮೇಷನ್ ಇತ್ತು ಅಂದರೆ ನನ್ನ ಒಂದು ಚಾನಲ್ನಲ್ಲಿ ಅಪ್ಡೇಟ್ಸ್ನ ನೋಡ್ಬೋದು. ಇಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಯಾವ ಥರ ಇರುತ್ತೆ ಒಂದು ನೇಚರ್ ಆಫ್ ಟೆಸ್ಟ್ ಅಂತ ಸಮೇತ ಹಾಕಿದ್ದಾರೆ. ನಾವು ನೋಡ್ಬೋದು ಇಲ್ಲಿ ದ ಮೆಂಟಲ್ ಎಬಿಲಿಟಿ ಟೆಸ್ಟ್ ಒಂದು ಫಸ್ಟ್ ಸೆಕ್ಷನ್ ಅಲ್ಲಿ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತ ಇರುತ್ತೆ. ಓಕೆ, ಪಾರ್ಟ್ 1 ಇಲ್ಲಿ ನಾವು ನೋಡ್ಬೋದು ಈ ತರ ಒಂದು 4 ಫಿಗರ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದು ಡಿಫ್ರೆಂಟ್ ಆಗಿರುತ್ತೋ ಅದನ್ನ ನಾವು ಸೆಲೆಕ್ಟ್ ಮಾಡಬೇಕು ಅಂತ ಹಾಕಿದ್ದಾರೆ. ಓಕೆ, ನೆಕ್ಸ್ಟ್ ಆನ್ಸರ್ ಈಸ್ ಎ ಅಂತ ಸಮೇತ ಕೊಟ್ಟಿದ್ದಾರೆ. ನೋಡಿ ಇದಕ್ಕೆ ಫಾರ್ ಎಕ್ಸಾಂಪಲ್ ಈ ಎಲ್ಲಾ ಲೈನ್ಸು ಮಿಡಲ್ ಲೈನ್ ಅಲ್ಲೇನೆ ಮಾರ್ಕ್ ಮಾಡಿದ್ದಾರೆ, ಬಟ್ ಈ ಲೈನು ಕಾರ್ನರ್ ಅಲ್ಲಿ ಮಾರ್ಕ್ ಮಾಡಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಎ ಅಂತ ಇದು ಮಾಡಿದ್ದಾರೆ. ನಿಮಗೆ ಏನಾದರೂ ನವೋದಯ ಕ್ಲಾಸಸ್ ಬೇಕು ಅಂತಂದ್ರೆ ನಮ್ದು ಆನ್ಲೈನ್ ನವೋದಯ ಕ್ಲಾಸಸ್ ಸಹ ಇದೆ. ನಾವು ಒಂದು ನಂಬರ್ ಸಹ ನಿಮಗೆ ಇಶ್ಯೂ ಮಾಡ್ತೀವಿ. ನಿಮ್ಗೆ ಏನಾದರೂ ಅದಕ್ಕೆ ಸಂಬಂಧಪಟ್ಟಂತೆ ಬೇಕಪ್ಪ ಅಂತಂದ್ರೆ ಆ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಆನ್ಲೈನ್ ಕ್ಲಾಸಸ್ ಸಹ ತಗೋಬಹುದು. ಓಕೆ, ನೆಕ್ಸ್ಟು ಇಲ್ಲ ನೋಡ್ಬೋದು ಪಾರ್ಟ್ 2 ಅಲ್ಲಿ ಏನಿದೆ, ಪಾರ್ಟ್ 2 ಅಲ್ಲಿ ಫಿಗರ್ ಮ್ಯಾಚಿಂಗ್ ಅಂದ್ರೆ ಡೈರೆಕ್ಷನ್ಸ್ ತರ ಇದೆ. ಓಕೆ, ನೆಕ್ಸ್ಟ್ ಪಾರ್ಟ್ 3 ಅಲ್ಲಿ ಪ್ಯಾಟರ್ನ್ ಕಂಪ್ಲೀಷನ್ ಅಂತ ಇದೆ. ಓಕೆ, ಇದರಲ್ಲಿ ನಿಮಗೆ ಬೇಕಾಗುವಂಥದ್ದು ಎಲ್ಲ ಪ್ರತಿಯೊಂದು ನಾವು ತಿಳಿಸ್ಕೊಡ್ತೀವಿ. ಫಿಗರ್ ಸೀರೀಸ್ ಕಾಂಪ್ಲೀಷನ್ ಅಂತಾನೂ ಇದೆ. ನೆಕ್ಸ್ಟ್ ಪಾರ್ಟ್ 5 ಒಟ್ಟು ಟೋಟಲ್ ಆಗಿ ಎಷ್ಟು ಅಂತಂದ್ರೆ 5, 6, 7, 8, 9, 10 ಪಾರ್ಟ್ ಇದೆ. ಓಕೆ, ಆ 10 ಪಾರ್ಟ್ 100 ನಿಮಗೆ 100 ಮಾರ್ಕ್ಸ್ಗೆ ಇರುತ್ತೆ. ಓಕೆ, 10 ಪಾರ್ಟ್ಸ್ ಇದಾವೆ ಅದರಲ್ಲಿ ಸೆಕ್ಷನ್ಸ್. ನಿಮಗೆ 100 ಮಾರ್ಕ್ಸ್ಗೆ ಏನಾಗುತ್ತೆ ನಿಮಗೆ ಈ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇದು ಸೆಕ್ಷನ್ 2 ಅಲ್ಲಿ ಒಂದು ಸೆಕ್ಷನ್ ಅಲ್ಲಿ 10 ಪಾರ್ಟ್ಸ್ ಇದಾವೆ. ನೆಕ್ಸ್ಟ್ ಸೆಕ್ಷನ್ 2 ಅಲ್ಲಿ ಅರ್ಥಮೆಟಿಕ್ ಟೆಸ್ಟ್, ನೆಕ್ಸ್ಟ್ ಈ ತರ ಎಲ್ಲ ಕೆಲವೊಂದು ಟೆಸ್ಟಸ್ಗಳೆಲ್ಲ ಇದಾವೆ. ಇದು ನಾನು ನಿಮ್ಗೆ ಡೌನ್ಲೋಡ್ ಮಾಡಿ ನಿಮಗೆ ಯಾರೆಲ್ಲ ಕ್ಲಾಸಸ್ ತಗೊಂತೀರೋ ಅವ್ರಿಗೆ ಇನ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನಾವಿಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಓದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ, ಎಸ್ ಅಂತ ಕೊಡಿ. ನೆಕ್ಸ್ಟ್ ವೆದರ್ ದ ಡಿಸ್ಟ್ರಿಕ್ಟ್ ರೆಸಿಡೆನ್ಸಿ ಅಂಡ್ ಕ್ಲಾಸ್ 5 ಸ್ಟಡೀಸ್ ನೇಮ್ ಎಸ್ ಅಂತ ಕೊಡಿ. ಓಕೆ, ವೆದರ್ ಯುವರ್ ಡಿಸ್ಟ್ರಿಕ್ಟ್ ಆಫ್ ರೆಸಿಡೆನ್ಸಿ, ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಇರ್ತಕ್ಕಂಥ ಮತ್ತೆ ಡಿಸ್ಟ್ರಿಕ್ಟ್ ಮತ್ತೆ ರೆಸಿಡೆನ್ಸಿ ಎರಡು ಸೇಮ್ ಇದಾವ ಅಂತ ಕೇಳ್ತಿದ್ದಾರೆ. ಮತ್ತೆ 5ನೇ ಕ್ಲಾಸ್ ಓದ್ತಾ ಇರ್ತಾರೆ, 5th ಸ್ಟ್ಯಾಂಡರ್ಡ್ ಓದ್ತಾ ಇರ್ತಕ್ಕಂಥದ್ದು ಮತ್ತೆ ಡಿಸ್ಟ್ರಿಕ್ಟ್ ಎರಡು ಸೇಮ್ ಇದಾವ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಕೊಡಿ. ನೆಕ್ಸ್ಟ್ ಇದು ಸಹ ಎಸ್ ಅಂತ ಕೊಡಿ. ವೆದರ್ ದ ಕ್ಯಾಂಡಿಡೇಟ್ ಹ್ಯಾಸ್ ಬೀನ್ ಪ್ರಮೋಟೆಡ್ ಆಸ್ 4 ಇಂದ 5ಗೆ ಪ್ರಮೋಟ್ ಆಗಿದಾರ, ಅಡ್ಮಿಟೆಡ್ ಟು 5th ಕ್ಲಾಸ್ ಅಂತ ಕೇಳ್ತಾ ಇದ್ದಾರೆ ಬಿಫೋರ್ July 31st ಅಂತ. ಎಸ್ ಅಂತ ಕೊಡಿ. ಓಕೆ, ಡೂ ಹ್ಯಾವ್ ಆಧಾರ್ ನಂಬರ್ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಕೊಡಿ. ನಾವು ಕರ್ನಾಟಕದವ್ರು ಆಗಿರೋದ್ರಿಂದ ನಮ್ದು ಆಧಾರ್ ನಂಬರ್ ಕಂಪಲ್ಸರಿ ಇದ್ದೇ ಇರುತ್ತೆ. ನಿಮ್ಮ ಒಂದು ಆಧಾರ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಓಕೆ, 2 minutes I will add the ಆಧಾರ್ ನಂಬರ್. ನೆಕ್ಸ್ಟ್ ಅದಕ್ಕೊಂದು OTP ಸಹ ಹೋಗುತ್ತೆ. OTPನ ನೀವೇನು ಮಾಡಬೇಕು, OTPನ ಎಂಟರ್ ಮಾಡಿ. ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ನಾವು ನೋಡೋಣ. ಓಕೆ, ನೋಡಿ ಎಂಟರ್ ಮಾಡಿದ್ದೀನಿ. ಇದಕ್ಕೊಂದು OTP ಹೋಗುತ್ತೆ. ಸೇಮ್ ಇಶ್ಯೂಸು ಇಲ್ಲಿ ತನ ಅಪ್ಲೈ ಆಗ್ತಾ ಇದೆ. ಇನ್ನೊಂದ್ಸಲ ಎಂಟರ್ ಮಾಡಿ.